ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಗೂಡ್ಸ್ ಗಾಡಿ ಅಪ್ಪೆ ಎಕ್ಸ್ಟ್ರಾ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್, ಸೇಲಿಗಿದೆ ಸರ್. ಸರ್ ಏನೈತ್ರಿ ಮಾಡಲು? ಸರ್ ಮಾಡಲ್ 2019 ಇದೆ ಸರ್. 2019 ಮಾಡಲ್ ಐತ್ರಿ. ಹ್ಞೂ ಸರ್. ಓಕೆ, ತಾವು ಓನರ್ ಎಷ್ಟಾಗಿದ್ದಾರೆ ಈ ಗಾಡಿಗೆ? ಸರ ನಾವು 4ನೇ ಓನರ್ ಆಗಿ ಸರ್, ಇದು ತೊಗೊಳೋರು 5ನೇ ಓನರ್ ಆಗ್ತದೆ ಸರ್. ನೀವು 4ನೇ ಓನರ್ ಇದ್ದೀರಾ, ನಿಮ್ಮದು ಗಾಡಿ ಯಾರು ತೊಗೊಂತಾರ ಅವರು 5ನೇ ಓನರ್ ಆಗ್ತಾರೆ ರೀ. ಹಾಂ ಸರ್. ಓಕೆ, ಇಲ್ಲಿ ತನಕ ನಿಮ್ಮ ಆಟೋ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿಸಿರಿ? ಸರ್ ಅದು ಮೀಟ್ರ್ ಆಫ್ ಆಗಿದೆ ಸರ್. ಆಫ್ ಆಗೈತೆ ರೀ? ಹಾಂ ಸರ್, ಅದು ಎಷ್ಟು 30 ಸರ ಎಷ್ಟೋ ಆಗ್ಯದ ಸರ್. ಅದು ನಾವು ಅಷ್ಟು ಗಮನಿಸಿಲ್ಲ ರೀ. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಪರ್ಸೆಂಟೇಜು ಇವಾಗ ಫ್ರಂಟ್ ಸೈಡ್ದು ಮತ್ತು ಮುಂದ್ಗಡೆ ಟೈರ್ 3 ಟೈರ್ ಹಿಡ್ಕೊಂಡು ಮತ್ತು ಸ್ಟೇಪ್ನಿ ಒಂದು 4 ಟೈರ್ ಎಷ್ಟು ಐತ್ರಿ ಪರ್ಸೆಂಟೇಜು? ಸ್ಟೇಪ್ನಿ 0% ಸರ. 3 ಟೈರ್ ಮಾತ್ರ 95% ಇದಾವೆ ಸರ್. 3 ಟೈರ್ ತಾವು ಹೊಸ ಹಾಕ್ಸಿದ್ರೇನು ರೀ? ಹಾಂ ಹೊಸ ಸರ್, 95 ಮ್ಯಾಗ ಅವ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿದ್ರೆ ಸರ್ ಪ್ರೆಸೆಂಟು? ಬಾಡಿ ಲೈನ್ ಕ್ಲಿಯರ್ ಅದ ಸರ, ಏನೂ ಇಲ್ಲ ರೀ. ಹ್ಞೂ. ಇಂಜನ್ ಕಂಡೀಷನ್ ಅದ ರೀ, ಬಂದು ಅವ್ರಿಗೆ ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು ಸರ್. ಓಕೆ. ಇಂಜನ್ ಶಿವಲ್ ಇಂಜನ್ ಐತ್ರಿ ಸರ್, ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ನಾವು ತಂದ ನೋಡ್ದು ಏನು ಮಾಡ್ತೀವಿ ಸರ್, ಅದು ಹೆಂಗೆ ಅದ ಹಾಗೆ ಹೊಡೆದೇವೆ ರೀ. ನಾವು ಇದು ತೆಗೆದಕ್ಕೆ ಇದು 4 ವೀಲರ್ ತೊಗೋಬೇಕಂತ ಬಿಟ್ಟಿವಿ ಸರ್. ಈ ಗಾಡಿ ಕೊಟ್ಟು 4 ವೀಲರ್ ತೊಗೋಬೇಕಂತ ಮಾಡ್ತಾ ಇದ್ದೀರಾ ನೀವು? ಹಾಂ ಮಾಡಲಾತ್ತೀವಿ ಸರ್. ಓಕೆ. ಇವಾಗ ಗಾಡಿದು ಬಾಡಿ ಕೆಲಸ ಆಗೈತೆ ರೀ, ಅಂದ್ರೆ ರೀಪೇಂಟ್ ಏನಾದರೂ ಮಾಡಿಸಿದಾರಾ ಹೆಂಗೆ? ಕಂಪ್ನಿ ಪೇಂಟ್ ಇಟ್ಟಿರೋದ ಇನ್ನೂವರೆಗೂ? ಇಲ್ಲ ರೀ, ಬಾಡಿ ರೀಪೇಂಟ್ ಆಗ್ಯದ ಸರ್. ಮುಂದಿಂದು ಕ್ಯಾಬಿನ್ ಅಷ್ಟೇ ಇದು ಕಂಪ್ನಿ ಇದು ಅದ ರೀ. ಹಿಂದ್ಗಡೆ ತೊಟ್ಟಿ ಪೇಂಟ್ ಮಾಡಿದ್ದೀರಾ? ಹಾಂ ಪೇಂಟ್ ಮಾಡಿದ್ದು ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್, ಓರ್ಜಿನಲ್ ಜಂಪ ಈ ಥರ ಏನು ಪ್ರಾಬ್ಲಮ್ ಇಲ್ಲಲ್ಲ ಸರ್? ಯಾವ ಏನು ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ವೆಹಿಕಲ್ಲು ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದ್ರಿ. ಹಾಂ ಹಂಗೆ ಸರ್. ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಇದು 24-25 ಕೊಡ್ತಾರೆ. 24-25 ತನಕ ಕೊಡ್ತೈತೆ ರೀ ಮೈಲೇಜು? ಹಾಂ ಸರ್. ಓಕೆ. ಈ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು? ಸರ್ ಅದು ಎಲ್ಲಿ ಅದು ಗೊತ್ತಿಲ್ಲ ರೀ, ಒಟ್ಟು ರನ್ನಿಂಗ್ ಆವ್ರಿ ಸರ್. ಡ್ಯೂ ಯಾವಿಲ್ಲ ರೀ. ರನ್ನಿಂಗ್ ಐತ್ರಿ ಒಟ್ಟಿನಲ್ಲಿ? ಹಾಂ ಒಟ್ಟಿನಲ್ಲಿ ರನ್ನಿಂಗ್ ಅದ, ಡ್ಯೂ ಇಲ್ಲ ರೀ ಯಾವ. ಓಕೆ ಸರ್. ಈಗ ನಿಮ್ದು ಆಟೋ ಏನು ತೊಗೊಂತಾರಲ್ಲ ಕಸ್ಟಮರು, ಅವರು ₹1 ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಅವರು ದುಡ್ಸ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು, ಅಷ್ಟಂತೂ ಕಂಡೀಷನ್ ಐತ್ರಿ? ಹಾಂ ಕಂಡೀಷನ್ ಅದ ಸರ್, ಯೂಸ್ ಮಾಡ್ಬೋದು ರೀ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ ಪ್ರೈಸ್ ಬಂದುಬಿಟ್ಟು 2.20 ತನಕ ಮಾಡ್ತೀವಿ ರೀ. ಹಾಂ ರೀ. ಅದೇನು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಮಾಡಲ್ಲ 2019 ಐತ್ರಿ ಸರ್. ತಾವು ಆಲ್ರೆಡಿ ಓನರ್ ಕೂಡ 4 ಆಗಿದ್ದೀರ. ನಿಮ್ಮದು ಗಾಡಿ ಯಾರು ತೊಗೊಂತಾರ ಅವರು 5 ಓನರ್ ಆಗ್ತಾರೆ ರೀ. ಹ್ಞೂ ರೀ. ತಾವು ಹೇಳಕತ್ತಿದ ರೇಟು 2,20,000 ಅಪ್ಪೆ ಎಕ್ಸ್ಟ್ರಾ ಐತ್ರಿ ಇದು, ಹೌದಲ್ಲ? ಹ್ಞೂ ಸರ್, BS4 ಇಂಜಿನ್ ಸರ್ ಇದು. ಓಕೆ. ಅದು 19 ಮಾಡಲ್ ಅಂದ್ರೆ BS4 ಬರುತ್ತೆ. ಹ್ಞೂ ಸರ್. ತಾವು ಆಲ್ರೆಡಿ ಓನರ್ 4 ಅಂದಂಗೆ ಆಯಿತು. ಇವಾಗ 5ನೇ ಓನರ್ ಆಗ್ತಾರೆ ಗಾಡಿ ತೊಗೊಳ್ಳೋರು. 2,20,000 ತಮ್ಮದು ಕೋಟಿಂಗ್ ಪ್ರೈಸ್ ಐತ್ರಿ. ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡಿ ಕೊಡ್ತೀರಾ ಸರ್ ಹೆಚ್ಚು ಕಡಿಮೆ ಅಂದರೆ? ಹೆಚ್ಚು ಕಡಿಮೆ ಅಂತ ಸರ್ ಲಾಸ್ಟ್ ಫೈನಲ್ ಹೇಳ್ಬಿಡ್ತೀನಿ ನಿಮಗೆ ರೀ. 10 ಕಮ್ಮಿ 2 ತನಕ ಆಯ್ತು ಸರ್. ರೌಂಡ್ ಫಿಗರ್ 2,00,000 ಗಾಡಿ ಕೊಡ್ತೀರಾ? ಇಲ್ಲ ಅಂದರೆ 2,10,000. ಇದು 1,90,000 ತನಕ ಮಾಡಿ ಕೊಡ್ಬೋದು ಸರ್. 1,90,000ಕ್ಕೆ ತಾವು ಗಾಡಿ ಕೂಡ ಕಡೆ ಇದ್ದೀರಾ? ಗಾಡಿ ಇದೆ ಸರ್. ಓಕೆ. ₹30,000 ಡಿಸ್ಕೌಂಟ್ ಮಾಡಿದ್ರು ಕೂಡ 1,90ಕ್ಕೆ ತಾವು ಗಾಡಿ ಕೂಡ ರೆಡಿನೇ ಇದ್ದೀರಾ? ಹಾಂ ಸರ್. ಓಕೆ. ಲೊಕೇಶನ್ ಸರ್ ಇರುವಂಥದ್ದು? ಸರ್ ಬಿಜಾಪುರ ಡಿಸ್ಟಿಕ್, ದೇವರಪುರ ತಾಲೂಕು, ಚಿಕ್ಕೂರಿಗೆ ಗ್ರಾಮ ಸರ್. ಬಿಜಾಪುರ ಡಿಸ್ಟಿಕ್ಕು, ದೇವರಹಿಪ್ಪರಿಗೆ ತಾಲೂಕು, ಚಿಕ್ಕೂರಿಗೆ ಅನ್ನೋದು ಗ್ರಾಮ ಐತ್ರಿ. ಹಾಂ. ಚಿಕ್ಕೂರಿಗೆ ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಡಿ ತೋರಿಸ್ತೀರಿ. ಇಲ್ಲಾಂದ್ರೆ ದೇವರಹಿಪ್ಪರಿಗೆ ಬಂದುಬಿಟ್ಟು ನೀವು ನಿಮ್ಮ ಹಳ್ಳಿ ಹೆಸರು ಹೇಳ್ತೀರಾ, ಅವಾಗ ಬಂದಾಗ ನೀವು ಗಾಡಿ ತೋರಿಸ್ತೀರಾ? ಓಕೆ ಸರ್. ಓಕೆ. ಓಕೆ. ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಇದೆ ಹಾಕಿ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.